ಹಿನ್ನೆಲೆಯಲ್ಲಿ ಕಾಂಗ್ರೆಸ್ಗೆ ಈಗ ಸೋಲಿನ ಭೀತಿ ಹೆಚ್ಚಾಗ್ತಾ ಇದೆ. ಮೇ 4ನೇ ತಾರೀಕು ಚುನಾವಣೆಯ ಫಲಿತಾಂಶ ಹೊರಬರಲಿದೆ. ಅದರ ಮಧ್ಯೆ ಈಗ ಸೋಲಿನ ಭೀತಿ ಎದುರಾಗ್ತಾ ಇರುವಂತದ್ದು ಕಾಂಗ್ರೆಸ್ಗೆ. ಅಲ್ಪಸಂಖ್ಯಾತ ಮತಗಳು ಕೈಕೊಟ್ಟಿರುವಂತಹ ಮಾಹಿತಿಗಳು ಬರ್ತಾ ಇವೆ. ಮುಸ್ಲಿಂ ನಾಯಕರ ತಲೆದಂಡವಾದ ಬೆನ್ನಲ್ಲೇ ಈ ಚರ್ಚೆ ಜೋರಾಗಿದೆ. ಮುಸ್ಲಿಂ ನಾಯಕರು ಕುಮ್ಮಕ್ಕು ಕೊಟ್ಟಿದ್ದಾರೆ ಅನ್ನುವಂತಹ ಶಂಕೆಗಳು ವ್ಯಕ್ತವಾಗ್ತಾ ಇದೆ. ಮತದಾನದ ಬಳಿಕ ಕಾಂಗ್ರೆಸ್ ಸರ್ವೆಯನ್ನ ಮಾಡಿದೆ. ಅದರಲ್ಲಿ ಕೆಲವೊಂದಿಷ್ಟು ಮಾಹಿತಿಗಳು ಈಗ ಹೊರ ಬಂದಿರುವಂತದ್ದು. ಇದರ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಅವರು ಮೌನವಾಗಿ ಇರೋದ್ರ ಬಗ್ಗೆ ರಾಜಕೀಯದಲ್ಲಿ ಭಾರಿ ಚರ್ಚೆ ಆಗ್ತಾ ಇದೆ. ನಮ್ಮವರೇ ನಮಗೆ ಮುಳ್ಳಾದ್ರು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಲಿಂಗಾಯತ ಮತಗಳು ಕೈ ಹಿಡಿದ್ರೆ ಮಾತ್ರ ಸಮರ್ಥ ಗೆಲ್ಲುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಫಲಿತಾಂಶ ಬಳಿಕ ಇನ್ನಷ್ಟು ತಲೆದಂಡವಾಗುವಂತಹ ಸಾಧ್ಯತೆಗಳಿವೆ ಅಂತ ಹೇಳಿ ಮಾಹಿತಿಗಳು ಬರ್ತಾ ಇದೆ. ಈಗ ದಾವಣಗೆರೆ ಸೋಲಿನ ಭೀತಿ ಕಾಂಗ್ರೆಸ್ಸಿಗೆ ಮತ್ತಷ್ಟು ಜೋರಾಗಿ ಕಾಡ್ತಾ ಇರುವಂತದ್ದು ಅಲ್ಪಸಂಖ್ಯಾತ ಮುಸ್ಲಿಂ ನಾಯಕರ ತಲೆದಂಡವಾಗಿರುವಂತಹ ಕಾರಣ ಈ ಚರ್ಚೆ ಈಗ ಜೋರವಾಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರದ ಒಳಗಡೆ ಈ ಒಂದು ಚರ್ಚೆ ಏನಿದೆ ಅದು ತುಂಬಾ ಜೋರಾಗಿ ನಡೀತಾ ಇರುವಂತದ್ದು. ಇದಕ್ಕೆ ಪ್ರಮುಖ ಕಾರಣ ಅಲ್ಪಸಂಖ್ಯಾತ ಮತಗಳು ಕೈಕೊಟ್ಟಿವೆ ಅನ್ನುವಂತ ಮಾಹಿತಿ ಬರ್ತಾ ಇದ್ದ ರೀತಿಯಲ್ಲಿ ಈಗ ಈ ಚರ್ಚೆ ಜೋರಾಗಿದೆ. ಮತದಾನದ ಬಳಿಕ ಸರ್ವೆಯನ್ನ ಮಾಡಿಸಿದೆ ಕಾಂಗ್ರೆಸ್. ಈ ಒಂದು ಸರ್ವೆಯಲ್ಲಿ ಇಂಥ ಮಾಹಿತಿಗಳು ಹೊರಬರ್ತಾ ಇರುವಂತದ್ದು. ಮುಸ್ಲಿಂ ಸಮುದಾಯದ ಬಹುತೇಕ ಮತಗಳು ಕೈಕೊಟ್ಟಿವೆ ಅನ್ನುವಂತ ಮಾಹಿತಿ ಸರ್ವೆ ನಡೆಸಿದಾಗ ಗೊತ್ತಾಗಿರುವಂತದ್ದು. ಇದಕ್ಕೆ ಕಾಂಗ್ರೆಸ್ಸಿನ ಕೆಲ ಮುಸ್ಲಿಂ ನಾಯಕರು ಕುಮ್ಮಕ್ಕು ಕೊಟ್ಟಿದ್ದಾರೆ. ಕಾಂಗ್ರೆಸ್ಗೆ ಮತ ಹಾಕದಂತೆ ಕುಮ್ಮಕ್ಕನ್ನ ನೀಡಿದ್ದಾರೆ ಮುಸ್ಲಿಂ ನಾಯಕರು ಅನ್ನುವಂತ ಮಾಹಿತಿಗಳು ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಕೆಲ ಮುಸ್ಲಿಂ ನಾಯಕರ ತಲೆದಂಡವಾಗತ್ತೆ. ಮತದಾನದ ರಿಸಲ್ಟ್ ಹೊರ ಬಂದ ನಂತರ ಮತ್ತಷ್ಟು ನಾಯಕರ ತಲೆದಂಡವಾಗತ್ತೆ ಅನ್ನುವಂತ ಚರ್ಚೆಗಳು ಜೋರಾಗಿರುವಂತದ್ದು. ಮತದಾನ ಮುಗಿದ ಕೂಡಲೇ ತಲೆದಂಡ ಮಾಡಿರುವಂತ ಹೈಕಮಾಂಡ್ ಏನಿದೆ ಅದರಿಂದ ಅದೇ ಕಾರಣದಿಂದಾಗಿ ಈ ಒಂದು ಬದಲಾವಣೆ ಆಗ್ತಾ ಇರುವಂತದ್ದು, ಈ ಒಂದು ಡೆವಲಪ್ಮೆಂಟ್ ಆಗ್ತಾ ಇರುವಂತದ್ದು ಅನ್ನುವಂತ ಮಾಹಿತಿ ಬರ್ತಾ ಇದೆ. ಮುಸ್ಲಿಂ ಮತಗಳು ಕೈಕೊಟ್ಟ ಕಾರಣದಿಂದಾಗಿ ಸಿಎಂ ಸಿದ್ದರಾಮಯ್ಯ ಅವರು ಮೌನಕ್ಕೆ ಜಾರಿದ್ದಾರೆ ಅಂತ ಹೇಳ್ತಿದ್ದಾರೆ. ನಮ್ಮವರೇ ನಮಗೆ ಮುಳ್ಳಾಗಿದ್ದಾರೆ ಅಂತ ಹೇಳಿ ಸಿಎಂ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಅಕಸ್ಮಾತ್ ಲಿಂಗಾಯತ ಮತಗಳೇನಾದ್ರೂ ಕೈ ಹಿಡಿದ್ರೆ ಮಾತ್ರ ಸಮರ್ಥ ಗೆಲ್ಲೋದಕ್ಕೆ ಸಾಧ್ಯ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಮತ್ತೆ ಇಲ್ಲಿ ಫಲಿತಾಂಶ ಏನು ಬರುತ್ತೆ, ಚುನಾವಣೆ ಮುಗಿದ ನಂತರ ಈಗ ಫಲಿತಾಂಶ ಏನು ಬರುತ್ತೆ ಮೇ 4ನೇ ತಾರೀಕು, ಅದಾದ ನಂತರ ಮತ್ತಷ್ಟು ತಲೆದಂಡವಾಗುತ್ತಾ ಅನ್ನುವಂತ ಚರ್ಚೆಗಳು ಜೋರಾಗಿದೆ. ಯಾಕೆ ಅಂತಂದ್ರೆ ಈಗ ಇಲ್ಲಿರುವಂತ ಕೆಲವೊಂದಿಷ್ಟು ಕಾಂಗ್ರೆಸ್ ನಾಯಕರೇ ಮುಸ್ಲಿಂ ನಾಯಕರೇ ಕಾಂಗ್ರೆಸ್ಗೆ ಮತ ಹಾಕದಂತೆ ಕುಮ್ಮಕ್ಕು ನೀಡಿದ್ದಾರೆ. ಕಾಂಗ್ರೆಸ್ಗೆ ಇದೇ ಒಂದು ಹಿನ್ನಡೆಯಾಗೋದಕ್ಕೆ ಕಾರಣ ಅನ್ನುವಂತ ಚರ್ಚೆಗಳು ಜೋರಾಗಿರುವಂತ ಕಾರಣ ಈ ಒಂದು ಮತದಾನದ ಫಲಿತಾಂಶ ಹೊರಬಂದ ನಂತರ ಮತ್ತಷ್ಟು ತಲೆದಂಡವಾಗುತ್ತಾ, ಯಾರೆಲ್ಲ ಈ ರೀತಿಯಾಗಿ ಕುಮ್ಮಕ್ಕನ್ನ ನೀಡಿದ್ದಾರೆ, ಕಾಂಗ್ರೆಸ್ ವಿರುದ್ಧವೇ ಇಂಥ ಪಿತೂರಿ ಮಾಡಿರೋದು ಯಾರು ಎನ್ನುವುದನ್ನ ಪತ್ತೆ ಹಚ್ಚಿದ ನಂತರ ಇಲ್ಲಿ ತಲೆದಂಡ ಮಾಡುವಂತ ಕೆಲಸಗಳಾಗತ್ತಾ ಅನ್ನುವಂತ ಚರ್ಚೆಗಳಾಗಿರುವಂತದ್ದು. ಇದರ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಅವರು ನಮಗೆ ನಮ್ಮವರೇ ಮುಳ್ಳಾಗಿದ್ದಾರೆ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ತುಂಬಾ ಮೌನವಾಗಿದ್ದಾರೆ. ಹಾಗಾಗಿ ಇಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಇದೇ ಕಾರಣಕ್ಕೆ ಮೌನವಾಗಿದ್ದಾರೆ ಅಂತ ಹೇಳಿ ಅವರ ಪಕ್ಷದಲ್ಲೇ ಭಾರಿ ಚರ್ಚೆಗಳಾಗ್ತಾ ಇರುವಂತದ್ದು. ದಾವಣಗೆರೆ ಬೈ ಎಲೆಕ್ಷನ್ ವಿಚಾರ ಏನಿತ್ತು ಅದು ತುಂಬಾ ಗೊಂದಲಗಳಿಗೆ ಕಾರಣವಾಗಿತ್ತು. ಯಾಕೆ ಅಂತಂದ್ರೆ ಅಲ್ಲಿ ಕೆಲವೊಂದಿಷ್ಟು ಮುಸ್ಲಿಂ ನಾಯಕರಿಗೆ ಟಿಕೆಟ್ ಕೊಡಬೇಕು ಅನ್ನುವಂತ ಚರ್ಚೆಗಳು ಜೋರಾಗಿತ್ತು. ಅಲ್ಲಿ ಮನವಿ ಕೂಡ ಮಾಡಿದ್ರು. ಆದ್ರೆ ಕೊನೆ ಕ್ಷಣದಲ್ಲಿ ಎಲ್ಲವೂ ಬದಲಾಯಿತು. ಮುಸ್ಲಿಂ ನಾಯಕರಿಗೆ ಟಿಕೆಟ್ ಕೊಡದೇ ಇದ್ದ ಕಾರಣ ಅಲ್ಲಿನ ಮುಸ್ಲಿಂ ನಾಯಕರು ಭಾರಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು, ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಆದ್ರೆ ಅವರ ಮನವೊಲೈಸುವಂತಹ ಕೆಲಸವಾಗಿತ್ತು. ಮನವೊಲೈಸಿ ಅವರ ಕಡೆಯಿಂದವೂ ಪ್ರಚಾರವನ್ನ ಮಾಡಿಸಿಕೊಳ್ಳಲಾಗಿತ್ತು. ಎಲ್ಲರೂ ಪ್ರಚಾರವನ್ನ ಮಾಡಿ ಕಾಂಗ್ರೆಸ್ಗೆ ಬೆಂಬಲಿಸುವ ರೀತಿಯಲ್ಲೇ ಮಾಡಿದ್ರು. ಆದ್ರೆ ಈಗ ಫಲಿತಾಂಶ ಬರುತ್ತೆ ಇನ್ನೇನು ಕೆಲ ದಿನಗಳಲ್ಲಿ ಅಂತ ಅಂದಾಗ ಕಾಂಗ್ರೆಸ್ ವತಿಯಿಂದ ಇಲ್ಲೊಂದು ಸರ್ವೆಯನ್ನ ಮಾಡಲಾಗುತ್ತೆ. ದಾವಣಗೆರೆಯಲ್ಲಿ ಎಷ್ಟು ಮಟ್ಟದಲ್ಲಿ ಮತ ಬಂದಿರಬಹುದು ಅನ್ನುವಂತ ಒಂದು ಅಂದಾಜನ್ನ ಹಾಕೋದಕ್ಕೆ ನೋಡಿದಾಗ ಇಲ್ಲಿ ಎಲ್ಲವೂ ಏರುಪೇರಾದಂತೆ ಕಾಣಿಸ್ತಾ ಇದೆ. ಮುಸ್ಲಿಮರ ಓಟ್ಗಳು ಇಲ್ಲಿ ಬಿದ್ದಿಲ್ವಾ ಅನ್ನುವಂತ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಇಲ್ಲಿ ಮುಸ್ಲಿಂ ನಾಯಕರೇ ಕುಮ್ಮಕ್ಕು ನೀಡಿ ಕಾಂಗ್ರೆಸ್ಗೆ ಓಟ್ ಹಾಕದೇ ಇರೋದಕ್ಕೆ ಕಾರಣವಾಗಿದ್ದಾರಾ ಅನ್ನುವಂತ ಚರ್ಚೆಗಳು ಜೋರಾಗಿರುವಂತ ಕಾರಣ ಇಲ್ಲಿ ಈ ಬಾರಿ ಕಾಂಗ್ರೆಸ್ಗೆ ಹಿನ್ನಡೆಯಾಗತ್ತೆ ಅನ್ನುವಂತ ಭೀತಿಯಲ್ಲಿ ಸದ್ಯ ಕಾಂಗ್ರೆಸ್ ಇರುವಂತದ್ದು. ಹಾಗಾಗಿ ಈಗ ಮತ ಚಲಾವಣೆ ಆಗೋಗಿದೆ. ಇನ್ನೇನು ಫಲಿತಾಂಶಕ್ಕೆ ಎಲ್ಲಾ ನಾಯಕರು ಕಾಯ್ತಾ ಇರುವಂತದ್ದು. ಹಾಗಾಗಿ ಫಲಿತಾಂಶದ ನಂತರ ಏನು ಹೊರ ಬರುತ್ತೆ, ಸಮರ್ಥ ಶಾಮನೂರು ಗೆಲ್ತಾರ ಈ ಒಂದು ಎಲೆಕ್ಷನ್ ಅಲ್ಲಿ, ಅಥವಾ ಇವರು ಮಾಡಿರುವಂತ ಈ ಒಂದು ವಿಚಾರದಿಂದಾಗಿ ಇಲ್ಲಿ ಏನಾದ್ರೂ ಬದಲಾವಣೆ ಆಗತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ.
ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ರಾಚಪ್ಪ ಸುತ್ತೂರು ನೀಡ್ತಾ ಹೋಗ್ತಾರೆ. ರಾಚಪ್ಪ, ಈಗ ದಾವಣಗೆರೆಯಲ್ಲಿ ಕಾಂಗ್ರೆಸ್ಗೆ ಸೋಲಿನ ಭೀತಿ ಹೆಚ್ಚಾಗ್ತಾ ಇದೆ. ಇಲ್ಲಿ ಅಲ್ಪಸಂಖ್ಯಾತರ ಮತಗಳು ಕೈಕೊಟ್ಟಿರುವೆ ಅಂತ ಹೇಳಿ ಸರ್ವೆಗಳು ಹೇಳ್ತಾ ಇವೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಹಾಗಾದ್ರೆ ಎಷ್ಟು ಮಟ್ಟದಲ್ಲಿ ಇದು ಹಿನ್ನಡಿ ಆಗತ್ತೆ ಅಂತ ನಿಮಗೆ ಅನಿಸ್ತಿದೆ? ಎಷ್ಟು ಮತಗಳ ಅಂತರ ಅಂತ ಅಧಿಕೃತವಾಗಿ ಯಾವ ಸರ್ವೆಗಳು ಹೇಳಿಲ್ಲ. ಆಂತರಿಕ ಸರ್ವೆ ಪ್ರಕಾರ ಅಲ್ಪಸಂಖ್ಯಾತ ನಾಯಕರುಗಳು ಈ ಒಂದು ಚುನಾವಣೆಯಲ್ಲಿ ಸರಿಯಾಗಿ ಕೆಲಸ ಮಾಡಿಲ್ಲ ಅಂತ ಒಂದು ಮೊದಲನೇ ಆರೋಪ ಆದ್ರೆ, ಎರಡನೇದಾಗಿ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಟಿಕೆಟ್ ಕೊಡ್ಲಿ ಅಂತ ಕಾಣಿಸ್ತಾರೆ. ಅದನ್ನ ಬಳಸ್ಕೊಂಡು ಅಲ್ಪಸಂಖ್ಯಾತ ಸಮುದಾಯದ ಧರ್ಮಗುರುಗಳಿರ್ಬೋದು ಮತ್ತು ಬೇರೆ ಬೇರೆ ನಾಯಕರು ಮಾಡುವಂತ ತಂತ್ರಗಾರಿಕೆಯಲ್ಲಿ ಈ ಒಂದು ಫಲಿತಾಂಶ ಬಂದಿರಬಹುದು ಅಂತ ಆತಂಕ ಸಿಎಂಗೆ ಎದುರಾಗಿದೆ. ಹಾಗಾಗಿ ಸ್ವತಃ ಈ ಸಿಎಂ ಸಿದ್ದರಾಮಯ್ಯನವರಿಗೆ ಈ ಒಂದು ವಿಷಯ ವರದಿನ ಸ್ಥಳೀಯ ಕೆಲ ಮುಖಂಡರು ತಲುಪಿಸಿದ ನಂತರ ಆತಂಕಕ್ಕೆ ಒಳಗಾಗಿದ್ದಾರೆ. ಯಾಕಂದ್ರೆ ಈ ಎರಡು ಕ್ಷೇತ್ರಗಳನ್ನ ಪ್ರತಿಷ್ಠಿತ ಕಾಂಗ್ರೆಸ್ ಕ್ಷೇತ್ರಗಳಾಗಿವೆ, ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ ಕ್ಷೇತ್ರಗಳು. ಈ ಕ್ಷೇತ್ರಗಳನ್ನ ಉಳಿಸ್ಕೊಳ್ಬೇಕಾಗಿರೋದು ಮುಖ್ಯಮಂತ್ರಿ ಕರ್ತವ್ಯ ಆಗಿತ್ತು. ಮತ್ತು ಎಲ್ಲಿ ಯಾವ ಹಂತದಲ್ಲಿ ಈ ರೀತಿ ಲೋಪದೋಷಗಳು ಉಂಟಾಗಿದೆ ಅಂತ ಅದನ್ನ ಗುರುತಿಸಿ ಆ ಸಂದರ್ಭದಲ್ಲಿ ಅವರು ಸೂಕ್ತವಾದಂತ ಪ್ರತಿಕ್ರಿಯೆಯನ್ನು ನೀಡಬೇಕಾಗಿತ್ತು ಮತ್ತು ಅದಕ್ಕೆ ಪರ್ಯಾಯ ವ್ಯವಸ್ಥೆಗಳನ್ನ ಕಲ್ಪಿಸಬೇಕಾಗಿತ್ತು. ಹೀಗಾಗಿ ನಿನ್ನೆ ನಡೆದಂತ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಮತ್ತು ಸಚಿವರ ನೇತೃತ್ವದ ಸಭೆಯಲ್ಲಿ ಈ ಒಂದು ವಿಷಯವನ್ನು ಮುಖ್ಯಮಂತ್ರಿಗಳು ನೇರವಾಗಿ ಇದನ್ನ ಪ್ರಸ್ತಾಪ ಮಾಡುವ ಮೂಲಕ ಎಲ್ಲ ಒಂದ್ ಕಡೆ ದಾವಣಗೆರೆಯಲ್ಲಿ ಹಿನ್ನಡೆ ಉಂಟಾಗಿದ್ದಾದಲ್ಲಿ ಈಗ ಡಿ.ಕೆ. ಶಿವಕುಮಾರ್ ಇರ್ಬೋದು, ಪಕ್ಷದ ಎಐಸಿಸಿ ವರಿಷ್ಠರು ಕೈಗೊಂಡಿರುವ ಕ್ರಮಗಳೇನಿದೆ ಆ ಕ್ರಮಗಳನ್ನ ಸಮರ್ಥನೆ ಮಾಡ್ಕೊಂಡಂಗಾಗುತ್ತೆ ಅಥವಾ ಕ್ರಮಗಳು ಸರಿಯಾಗಿದೆ ಅಂತ ಅನ್ನೋ ರೀತಿ ಅರ್ಥ ಬರುತ್ತೆ. ಹಾಗಾಗಿ ಈಗ ಈಗ ಜಬ್ಬಾರ್ ಇರ್ಬೋದು ಅಥವಾ ನಸೀರ್ ಅಹಮದ್ ವಿರುದ್ಧ ಕೈಗೊಂಡಿರುವ ಕ್ರಮಗಳೇನಿದೆ ಆ ಕ್ರಮಗಳು ಸರಿಯಾಗಿದೆ ಅಂತಂದ್ರೆ ಅವರು ಪಕ್ಷ ವಿರೋಧ ಚಟುವಟಿಕೆ ನಡೆಸಿದ್ರು. ಆ ಕಾರಣಕ್ಕೋಸ್ಕರ ಅವ್ರನ್ನ ಕ್ರಮ ಕೈಗೊಂಡಿದ್ದೇವೆ. ಹಾಗಾಗಿ ಸಿದ್ದರಾಮಯ್ಯನವರು ಅವರ ಬೆಂಬಲಕ್ಕೆ ನಿಂತಿದ್ದಾದಲ್ಲಿ ಪಕ್ಷ ವಿರೋಧ ಚಟುವಟಿಕೆ ಅವರು ಬೆಂಬಲಿಸಂತ ಆಗತ್ತೆ ಅನ್ನೋ ಸಂದೇಶ ಹೋಗುತ್ತೆ. ಹೀಗಾಗಿ ಎಲ್ಲೊಂದ್ ಕಡೆ ಸಿದ್ದರಾಮಯ್ಯ ಆತಂಕ ಎದುರಾಗಿರೋದು ಅವರ ಬೆಂಬಲಿಗರ ಶಾಸಕರನ್ನ ರಕ್ಷಣೆ ಮಾಡುವಂತದ್ದು ಒಂದು ವಿಷಯ ಆದ್ರೆ, ಎರಡನೇದಾಗಿ ಈಗಾಗಿರುವಂತ ಎಡವಟ್ಟಿಂದ ಅಥವಾ ಈಗಾಗಿರುವಂತ ಘಟನೆಯಿಂದ ಪಕ್ಷ ಮತ್ತು ಸರ್ಕಾರಕ್ಕೆ ಆಗುವಂತ ಡ್ಯಾಮೇಜ್ ಏನಿದೆ ಅದು. ಮೂರನೇದಾಗಿ ಸಿದ್ದರಾಮಯ್ಯನವರ ವೈಯಕ್ತಿಕ ವರ್ಚಸ್ ಮೇಲೂ ಸಹ ಇದು ದೊಡ್ಡ ಮಟ್ಟಕ್ಕೆ ಪರಿಣಾಮ ಬೀರುತ್ತದೆ. ಯಾಕಂದ್ರೆ ಈ ಎಲ್ಲಾ ನಾಯಕರುಗಳು ಸಿದ್ದರಾಮಯ್ಯನವರ ಬೆಂಬಲಿತರಾಗಿದ್ದಾರೆ. ಹಾಗಾಗಿ ಸಿದ್ದರಾಮಯ್ಯನವರ ಸಹಕಾರದಿಂದಲೇ ಇವರೆಲ್ಲರೂ ಸಹ ಪಕ್ಷ ವಿರೋಧ ಚಟುವಟಿಕೆ ನಡೆಸಿ ಅಭ್ಯರ್ಥಿಯನ್ನು ಸೋಲಿಸಿಗೆ ಕಾರಣವಾಗಿರಬಹುದು ಅಂತ ಆತಂಕವನ್ನು ಸಹ ಮುಂದಿನ ದಿನಗಳಲ್ಲಿ ವ್ಯಕ್ತಪಡಿಸುವಂತ ಸಾಧ್ಯತೆ ಇದೆ. ಇವೆಲ್ಲವನ್ನ ಗಮನಿಸಿದ್ದೆ ಆದಲ್ಲಿ ಸಿದ್ದರಾಮಯ್ಯನವರಿಗೆ ಆತಂಕ ಕಂಡು ಬಂದಿರುವಂತದ್ದು ಸಹಜ. ಆದ್ರೆ ಮಲ್ಲಿಕಾರ್ಜುನ ಹೇಳ್ತಾರಂತದ್ದು ಸುಮಾರು 10,000 to 15,000 ಮತಗಳ ಹಂತದಿಂದ ನಾವು ಗೆಲ್ತೇವೆ, ಸಮರ್ಥ ಅವರು ಈ ಎಲ್ಲ ಗೊಂದಲಗಳ ನಡುವೆನೂ ಸಹ ನಮ್ಮ ಅಭ್ಯರ್ಥಿ ಗೆಲುವಿಗೆ ಏನು ಯಾವುದೇ ಅಡ್ಡಿ ಇಲ್ಲ ಅಂತ ಹೇಳ್ತಿದ್ದಾರೆ. ಆದ್ರೆ ಇನ್ನು ಸ್ಥಳೀಯ ಮೂಲಗಳ ಪ್ರಕಾರ ಮತ್ತು ಆಂತರಿಕ ಬೇರೆ ಬೇರೆ ವಲಯಗಳ ಮಾಹಿತಿಗಳ ಪ್ರಕಾರ ಅಭ್ಯರ್ಥಿ ಸಮರ್ಥ ಶಾಮನೂರ್ ಅವರ ಒಂದ್ ವೇಳೆ ಈ ಬಾರಿಯ ಒಂದು ಚುನಾವಣೆಯಲ್ಲಿ ಅಲ್ಪಸಂಖ್ಯಾತ ಸಮುದಾಯಗಳು ಸುಮಾರು 15 ಜನ ಹೆಚ್ಚುವರಿ ಕ್ಯಾಂಡಿಡೇಟ್ಗಳಲ್ಲಿ ಇದ್ರು ಮತ್ತು ಸಾದಿಕ್ ಪೈಲ್ವಾನ್ ಸಹ ಕಣದಲ್ಲಿ ಇದ್ರು. ಕಣದಿಂದ ಹಿಂದೆ ಸಹ ಅವರು ಕಣದಲ್ಲಿ ಉಳಿದಿದ್ರು. ಹಾಗಾಗಿ ಮನವೊಲಿಸುವಲ್ಲಿ ವಿಫಲ ಆಗುವ ಜೊತೆಗೆ ಇತರ ನಾಯಕರನ್ನು ಸಹ ಒಗ್ಗಟ್ಟಿಗೆ ತೆಗೆದುಕೊಂಡು ಹೋಗುವ ವಿಚಾರದಲ್ಲಿ ನಮ್ಮ ಸಮುದಾಯದ ನಾಯಕರು ಅಥವಾ ಒಕ್ಕಲಿಗರು ಈ ಒಂದು ಅಲ್ಪಸಂಖ್ಯಾತ ಸಮುದಾಯದ ನಾಯಕರು ಅಥವಾ ಕಾಂಗ್ರೆಸ್ನ ಮುಖಂಡರು ವಿಫಲರಾದ್ರು ಅಂತ ನಾವು ಒಂದು ವಿಷಯ ಕೇಳಿ ಬರ್ತಾ ಇದೆ. ಈ ಎಲ್ಲದಿಂದಾಗಿ ಸಿದ್ದರಾಮಯ್ಯವರಿಗೆಲ್ಲ ಒಂದು ಆತಂಕ ಶುರುವಾಗಿದೆ. ಈ ಒಂದ್ ವೇಳೆ ಈ ಚುನಾವಣೆ ಸೋಲಿನ ಅಭ್ಯರ್ಥಿ ಸೋತಿದ್ದೆ ಅದು ನೇರವಾಗಿ ಸಿದ್ದರಾಮಯ್ಯ ಬುಡಕ್ ಬರುತ್ತೆ. ಸಿದ್ದರಾಮಯ್ಯ ಬುಡಕ್ ಮತ್ತಿದ್ದಾದಲ್ಲಿ ಜಮೀರ್ ಅಹಮದ್ ಖಾನ್ ವಿರುದ್ಧ ಕ್ರಮ ಕೈಗೊಳ್ಳಬೇಕಾಗುತ್ತೆ. ಇದು ಸಿದ್ದರಾಮಯ್ಯನವರಿಗೆ ಆತಂಕ ಕಾರಣವಾಗಿರೋದು. ಈ ಇಬ್ಬರು ನಾಯಕರಿಗೆ ನಸೀರ್ ಮತ್ತು ಜಬ್ಬಾರ್ ವಿರುದ್ಧ ಕ್ರಮ ಕೈಗೊಂಡಿರೋದಕ್ಕೆ ಇಡೀ ಅಲ್ಪಸಂಖ್ಯಾತ ಸಮುದಾಯದ ಕಾಂಗ್ರೆಸ್ ವಿರುದ್ಧ ನಿಂತಿದೆ. ಒಂದ್ ವೇಳೆ ಜಮೀರ್ ವಿರುದ್ಧ ಕ್ರಮ ಕೈಗೊಂಡಿದ್ದಲ್ಲಿ ಸಮುದಾಯ ಇಬ್ಬಾಗ ಆಗುವಂತ ಅಥವಾ ಸಮುದಾಯ ಸಂಪೂರ್ಣವಾಗಿ ಕಾಂಗ್ರೆಸ್ ತಿರಸ್ಕರಿಸುವಂತ ಒಂದು ಆತಂಕನೂ ಸಹ ಇದೆ. ಇವೆಲ್ಲ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯವರು ಈ ಒಂದು ಆಂತರಿಕ ವರದಿಗಳನ್ನ ಗಮನದಲ್ಲಿ ಇಟ್ಕೊಂಡು ಆತಂಕಿತರಾಗಿದ್ದಾರೆ. ಹಾಗಾಗಿ ಇನ್ನು ಕೆಲವೇ ದಿನಗಳಲ್ಲಿ ಇದು ಫಲಿತಾಂಶ ಮೇ 4 ಪ್ರಕಟವಾಗುತ್ತೆ. ಅದಾದ ನಂತರ ಇನ್ನಷ್ಟು ತಲೆದಂಡ ಆಗುವಂತ ಸಾಧ್ಯತೆ ಇದೆ ಅಂತ ಕೇಳ್ತಾ ಇದ್ದಾರೆ. ಆದ್ರೆ ಈ ಒಂದು ಕಾಂಗ್ರೆಸ್ ನಲ್ಲಿರುವಂತಹ ನಾಯಕರುಗಳಲ್ಲಿ ವಿಶೇಷವಾಗಿ ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಒಂದಷ್ಟು ಜನ ಈ ಒಂದು ಪ್ರಕರಣವನ್ನ ಬೆಂಬಲಿಸ್ತಾ ಇದ್ದಾರೆ. ಅಂದ್ರೆ ಕ್ರಮ ಕೈಗೊಂಡಿದ್ದು ಸರಿ ಅಂತ ಹೇಳಿದ್ರೆ, ಇನ್ನೊಂದಷ್ಟು ಜನ ಕ್ರಮ ಕೈಗೊಂಡಿದ್ದು ಸರಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಇವೆರಡೂ ವಿಷಯಗಳು ಸಹ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದಲ್ಲಿ ರಾಜಕೀಯವಾಗಿ ಹೊಡೆತವನ್ನ ಕೊಡ್ತಾ ಇದೆ ಮತ್ತು ಭವಿಷ್ಯದ ಚುನಾವಣೆಗಳು ಸಹ ಅದು ಮುಂದಿನಲ್ಲಿ ಪರಿಣಾಮ ಬೀರುವಂತ ಸಾಧ್ಯತೆ ಇದೆ. ಧನ್ಯವಾದಗಳು ರಾಜಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ.